ಸಮಾಜದಲ್ಲಿ ನಡೆಯುವಂಥ ಒಂದು ವಿಷಯಗಳ ಬಗ್ಗೆ ಮಾಹಿತಿ ಆಗದೆ ನಾನು ನನ್ನ ಮಠದಿಂದ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಏನೆಲ್ಲ ನಾನು ಮುಂದಿನ ದಿನದಲ್ಲಿ ಮಾಡ್ತೀನಿ ಮತ್ತು ಈಗಾಗಲೇ ನಾನು ಹಿಂದೂ ಸಮಾಜಕ್ಕಾಗಿ ಏನನ್ನ ಮಾಡಿದ್ದೀನಿ ಅನ್ನುವಂತಹ ವಿಷಯಗಳನ್ನು ನೇರವಾಗಿ ಪ್ರಸ್ತಾವನೆಯನ್ನು ಮಾಡಬೇಕು. ಮುಂದಿನ ದಿನದಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೋಷ್ಠಿಯಲ್ಲಿ ಸಂತ ಚಿಂತನ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪರಮ ಪೂಜನೀಯ ಗುರುವರಲ್ಲಿ ಸಹಿತ ಶರಣಾರ್ಥಿಗಳನ್ನು ಹೇಳಿ ಇಲ್ಲಿಯ ಸಮಿತಿಯ ಪರವಾಗಿ ಫಲಪುಷ್ಪ ಸಮರ್ಪಣೆ ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಅಥರ್ಗಾದ ವಿರಕ್ತ ಮಠದ ಪರಮ ಪೂಜನೆ ಈ ಒಂದು ಸಭೆಗೆ ಆಗಮಿಸಿದಂಥ ತಳವಲಗ ಹಿರೇಮಠದ ಪರಮ ಪೂಜ್ಯ ಶ್ರೀ ಅಭಿನವ ಚರ್ಚೆಯನ್ನು ಮುಂದುವರಿಸಬೇಕು. ಸಮಿತಿಯ ಪರವಾಗಿ ಫಲಪುಷ್ಪ ಸಮರ್ಪಣೆ ಮಾಡಿ ಈ ಒಂದು ಸಭೆಗೆ ಸ್ವಾಗತಿಸಬೇಕಾಗಿ ವಿನಂತಿ. ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಿಗೆ ಶರಣಾರ್ಥಿ ಹೇಳ್ತಾ ಈ ಕ್ಷೇತ್ರದ ನಾವು ಚಿಂತನೆ ಮಾಡುವಂಥದ್ದು. ಇಷ್ಟು ದಿನ ನಾವು ಮಠದಾಗ ಕುಂತು ಆರಾಮ್ ಪ್ರವಚನ ಪುರಾಣ ಜಾತ್ರೆ ಮಾಡೋದು ಒಂದು ಕಡೆ ಹೋಯ್ತು. ನೀವೆಲ್ಲರೂ ಟಿವಿ ನೋಡ್ತೀರಿ, ಮೊಬೈಲ್ದಾಗ ವಾಟ್ಸಪ್ ನೋಡ್ತೀರಿ, ಫೇಸ್ಬುಕ್ ನೋಡ್ತೀರಿ. ಊರಾಗ ನಡೀತದ, ನಮ್ಮ ಮಠದ ಮ್ಯಾಗೂ ದಾಳಿ ನಡೀತದಂತ ನಾವೆಲ್ಲರೂ ವಿಚಾರ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು ಇವತ್ತು ದೊಡ್ಡ ಸಭೆ ಐತಿ. ನಾವೆಲ್ಲರೂ ಪ್ರವಚನ ಮಾಡಿ ಧರ್ಮವನ್ನು ಉಳಿಸ್ಬೇಕಂದ್ರೆ ಆಗಲ್ಲ. ನಾವು ಧರ್ಮದ ಖಂಡಿಸುತ್ತದೆ. ಅಲ್ಲದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ, ಸ್ವಾಮೀಜಿಗಳ ಮೇಲೆ, ಮಠಮಾನ್ಯಗಳ ಮೇಲೆ ನಡೆಯುತ್ತಿರುವ ದಾಳಿಯನ್ನು ಖಂಡಿಸಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಹಿಂದೂಗಳಿಗೆ ರಕ್ಷಣೆ ನೀಡಬೇಕೆಂದು ನಿರ್ಣಯ ಕೈಗೊಳ್ಳುತ್ತೇವೆ. ಗೌರವ ಸಂರಕ್ಷಣೆ. ಹಿಂದೂ ಸಮಾಜದ ಶ್ರದ್ಧೆಯ ಗೋವಿನ ಹತ್ಯೆ ದಿನೇ ದಿನೇ ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವ ಮೋಸದ ಒತ್ತಾಯದ ಮತಾಂತರ ಮುಸ್ಲಿಂ ಮೂಲವಾದ ಹಿಂದೂ ಸಮಾಜದ ಮೇಲೆ ನಡೆಯುತ್ತಿರುವ ಮೋಸದ ಒತ್ತಾಯದ ಮತಾಂತರ ಮುಸ್ಲಿಂ ಮೂಲವಾದ ಹಾಗೂ ಗೋ ಹತ್ಯೆಯನ್ನು ಇಂದು ನಡೆದ ಸಂತರ ಚಿಂತನ ಸಭೆ ಖಂಡಿಸುತ್ತದೆ. ಸರ್ಕಾರ ಈ ಎಲ್ಲ ದೌರ್ಜನ್ಯಗಳ ತಡೆಗೆ ಸೂಕ್ತ ಕಾನೂನು ಜಾರಿಗೆ ತರಬೇಕೆಂದು ಒತ್ತಾಯದ ನಿರ್ಣಯ ಕೈಗೊಳ್ಳಲಾಗಿದೆ. ಎಲ್ಲ ಪೂಜನೀಯರು ಒಪ್ಪಿದೆ ಅಂತ ಅನ್ಕೊಂತೀನಿ. ಅದಕ್ಕೆ ಓಂ ಅಂತ ಸಹಿ ಮಾಡಿಬಿಡೋಣ. ಈಗ ಪ್ರಸಾದ ಸ್ವೀಕಾರ ಎದುರಿಸುವಂತಹ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಲಹೆ ಸೂಚನೆಗಳನ್ನು ನೀಡಿದಂತಹ ಜಿಲ್ಲೆಯ ಎಲ್ಲ ಪೂಜ್ಯ ಸಂತರಿಗೆ ವಿಶ್ವ ಹಿಂದೂ ಪರಿಷತ್ ಪರವಾಗಿ ಹೃತ್ಪೂರ್ವಕವಾದ ಸಹೋದರರು ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಸ್ವಾಮಿಗಳು ಮಾತಾಡ್ತಾರ ಏನಂತ, ನಾವೆಲ್ಲರೂ ಸಹೋದರರು ಅಂತ. ಎಲ್ಲಿ ಸಹೋದರರು? 100 ಮಂದಿ 100 ಮನೆ ಇರುವಂತ ಒಂದು ಜಾಗದಾಗ ಒಬ್ಬ ಮುಸ್ಲಿಮ್ಸ್ ಇದ್ರ ಅವ ಚೆನ್ನಾಗಿ ಸಂಸಾರ ಮಾಡ್ತಾನ, ತನ್ನ ಬದುಕು ಚೆನ್ನಾಗಿ ಇಟ್ಕೊಂಡಿರ್ತಾನ. ಅದ 100 ಮನೆ ಮುಸ್ಲಿಮ್ಸರಲ್ಲಿ ಹಿಂದೂ ಸಮಾಜದ ಒಬ್ಬ ಏನಾದ್ರೂ ಅಲ್ಲಿ ಗಂಟಿ ಬಾರಿಸಿದ್ರೆ ಗಂಟಿನೂ ಹೊಡೆದು ಹೋಗ್ತಾರ. ಯಾಕಂತ ಸಾಮರಸ್ಯ ಎಲ್ಲಿ ಐತಿ? ಸಮಾಜದಾಗ ಸಾಮರಸ್ಯವನ್ನು ಬಿತ್ತುವಂತ ಕೆಲಸ ನಾವು ಮಠಾಧೀಶರು ಮಾಡಬೇಕು. ಇಲ್ಲಿ ಇವತ್ತು ಚರ್ಚೆ ಮಾಡಾಕತ್ತಿದ್ದು ಮತಾಂತರ. ಇಷ್ಟು ವರ್ಷ ಮತಾಂತರ ಗೊತ್ತಿಲ್ಲ, ಸನಾತನ ಸಂಸ್ಕೃತಿಗೆ ಮತಾಂತರ ಎಂಬುದು ಗೊತ್ತಿಲ್ಲ. ಇಡೀ ಜಗತ್ತ ಸನಾತನ, ಇಡೀ ಜಗತ್ತೇ ಹಿಂದೂಮಯವಾಗಿರುವಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ಸಮಾಜಕ್ಕಾಗಿ, ಸಾಮರಸ್ಯಕ್ಕಾಗಿ, ಮತಾಂತರಕ್ಕಾಗಿ, ನಮ್ಮ ಧರ್ಮಕ್ಕಾಗಿ ನಾವೆಲ್ಲರೂ ಪುಟದೇಳುವಂತ ಕೆಲಸಕ್ಕೆ ನಾವು ಬಂದುಬಿಟ್ಟಿವಿ. ನಾವು ಮೊನ್ನೆ ಮಠದಾಗ ಕುಂತ್ಕೊಂಡು ಚಲೋ ಗಾಡಿ ಒಳಗೆ AC ಗಾಡಿ ಒಳಗೆ ತಿರುಗಾಡೋದಕ್ಕಿಂತ ಯಾವ ಗ್ರಾಮಕ್ಕೆ ಹೋಗಿ ಯಾವ ಜನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೊಂಟಾರ ಅವರನ್ನ ಮರಳಿ ಮನೆಗೆ ತರುವಂತ ಕೆಲಸ ನಾವು ಸ್ವಾಮಿಗಳು ಮಾಡಬೇಕು.
ಆಗ್ಲೇ ಬಸವರಾಜ್ಜಿಯವರು ಹೇಳಿದ್ರು ಮಠದಾಗ ಒಂದು 5 ಆಕಳರಿ ಇರ್ಬೇಕಂತ. ನಾವು ಆಕಳ ಬಿಟ್ಟಿವಿ, ಪಾಕೆಟ್ ಹಾಲ ಮಠದಾಗ ಕುದಿಸಿ ಕುಡ್ಸಾಕತ್ತೀವಿ. ಅಂದ್ರ ನಮ್ಮ ಪರಂಪರೆ ಎಲ್ಲಿ ಉಳಿತದ? ನಮ್ಮ ಆಕಳ ಗೋಗಳ ರಕ್ಷಣೆ ಸಂರಕ್ಷಣೆ ಆಗೋದು ಇನ್ನೂ ಕಡೆ ಮಾತು. ನಾವು ಮಕ್ಕಳನ್ನ ಒಳ್ಳೆಯ ವಿಚಾರವನ್ನು ಹೇಳುವಂತ ಕಾರ್ಯಕ್ರಮವನ್ನು ನಮ್ಮ ಮಠದಾಗ ಮಾಡಂಗಿಲ್ಲ. ನಾವು ಯಾವ್ದಾರ ಸ್ಕೂಲ್ಗೆ ಹೋದ್ರ ಸ್ಕೂಲಿನ ವಿಚಾರವನ್ನು ಹೇಳ್ತೀವಿ, ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಹೇಳಂಗಿಲ್ಲ. ಮತಾಂತರ ವಿಷಯ ಬಂದಾಗ ಆ ಜಾತಿಯವ್ರು ಮಾಡ್ಕೊಂಡಾರ ಬಿಡು, ನಮ್ಗೇನು, ನಮ್ಮ ಮಠಕ್ಕೇನು ಬಂದದಂತ ನಾವು ವಿಚಾರ ಮಾಡ್ತೀವಿ. ಮತಾಂತರ ಎಂಬುದು ಒಂದ ಜಾತಿಗಲ್ಲ, ಎಲ್ಲರಿಗೆ ಅದು ಪಿಡಗ ಹತ್ತು ಬಿಟ್ಟದ. ಅದು ಏನ್ ಮಸಿ ಬೆಳಿತಾರಲ್ಲ ಹಂಗ ಹತ್ತು ಬಿಟ್ಟದ. ನಾವೆಲ್ಲರೂ ಮಠಾಧೀಶರು ನಮ್ಮ ಪಕ್ಕ ಇರುವಂತ ಹಳ್ಳಿಗಳಲ್ಲಿ ತಿರುಗಾಡಿ ಎಷ್ಟು ಮಂದಿ ಮತಾಂತರ ಆಗ್ಯಾರ ಅವ್ರಿಗೆ ಮರಳಿ ಕರೆದು ಬಿಟ್ರ ಮತಾಂತರ ಎಂಬ ಭೂತ ನಮ್ಮ ಭಾರತ ದೇಶದಿಂದ ಓಡ್ ಹೋಗ್ಬಿಡ್ತದ. ಎಲ್ಲರೂ ನಾವು ಒಕ್ಕಟ್ಟಾಗಿರ್ಬೇಕಾಗ್ತದೆ. ನಾವು ಸ್ವಾಮಿಗಳು ಒಕ್ಕಟ್ಟಿಲ್ಲ. ಒಬ್ರು ಮಾಡಾಕತ್ತಾರಂದ್ರ ಏನೋ ಅವ್ರ ಜಾತ್ಯಾಗ ಅವ್ರಿಗೆ ಹೋಗ್ಯಾರ ಅಂತ ಮಾಡಾಕ್ತಾರ. ನಾನು ಸುಮಾರು 15 ವರ್ಷದಿಂದ ಬಂಜಾರ ಜನಾಂಗ ಅಲ್ಲದೆ ಈ ತರ ಜನಾಂಗ, ಮಾತಂಗ ಜನಾಂಗ ಆಗಿರ್ಬೋದು, ದಲಿತ ಜನಾಂಗ ಇರ್ಬೋದು, ಬಣಿಸ್ಗೇರ್ ಇರ್ಬೋದು, ಲಿಂಗಾಯತ್ ಇರ್ಬೋದು, ಎಲ್ಲಾ ಜನಾಂಗದವರು ಈ ಮತಾಂತರಕ್ಕೆ ಹೋಗ್ಯಾರ. ಅವ್ರವ್ರ ಮನೆಗೆ ಹೋಗಿ ಅವರ ಮರಳಿ ತರುವಂತ ಕೆಲಸ 15 ವರ್ಷದಿಂದ ಸುಮಾರು 18,000 ಮಂದಿಗೆ ಮತಾಂತರ ಮರಳಿ ಘರ್ ವಾಪಸಿ ಮಾಡಿದ್ದು ನಮ್ಮ ಮಠದ ಇತಿಹಾಸ ಇದೆ. ಯಾಕೆ ಹೇಳ್ತೇನೆ, ನಾನು ಎಷ್ಟು ಮಾಡ್ತಾ ಇದ್ದೇನೆ, ವರ್ಷಕ್ಕೆ ನಾನೊಂದು 2 ಊರ ಮತಾಂತರ ಆಗಿರುವಂತ 2 ಊರಿನಲ್ಲಿ 2 ಕುಟುಂಬ ಮಾಡಿದ್ರ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 140ಕ್ಕೂ ಹೆಚ್ಚು ಸ್ವಾಮಿಗಳು ಮತ್ತು ಮಠಾಧೀಶರಿದ್ದೀವಿ. ನಾವು ಎಲ್ಲರೂ ಒಂದೊಂದು ಊರುಗಳನ್ನ ಏನಾದರೂ ದತ್ತಕ್ಕೆ ತಗೊಂಡು ಆ ಊರನ್ನ ಮತಾಂತರ ಮುಕ್ತನಾಗಿ ಮಾಡಿ ಸನಾತನ ಸಂಸ್ಕೃತಿ ನಮ್ಮ ಧರ್ಮವನ್ನು ಉಳಿಸೋಣಂತ ಎಲ್ಲರೂ ನಿಂತು ಬಿಟ್ರ ಯಾರೂ ಇರಂಗಿಲ್ಲ. ಎಲ್ಲರೂ ಮತಾಂತರ ಮುಕ್ತ ಗ್ರಾಮ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ವಕ್ತ್ ಬಗ್ಗೆ ನಮ್ಮ ಬಿಜಾಪುರದಿಂದಲೇ ಚಾಲುವಾಗಿತ್ತು. ವಕ್ತ್ ಬಂದಾಗ ಎಲ್ಲರೂ ಒಕ್ಕಟ್ಟಾಗಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಿಲ್ಲ, ಯಾರೇ ಮಾಡ್ಲಿ. ಆದ್ರ ವಕಾಫ್ ಎಂಬ ಏನು ದೊಡ್ಡ ಭೂತ ಐತಿ, ಭಯೋತ್ಪಾದಕರ ದೊಡ್ಡ ಗ್ಯಾಂಗ್, ಅದು ಬಾಂಬ್ ಹಾಕಿದ್ರ ಸಾಯ್ತಾರ. ಇದು ಬಾಂಬ್ ಹಾಕ್ಲಾರ್ದೆ ನಮ್ಮನ್ನು ಸಾಯಿ ಹೊಡೆಯುವಂತ ದೊಡ್ಡ ಭಯೋತ್ಪಾದಕ ಚಟುವಟಿಕೆ ನಮ್ಮ ದೇಶದ ಮ್ಯಾಗ ನಡೆಯಾಕತ್ತದ. ಅದನ್ನು ನಾವೆಲ್ಲರೂ ಮಠಾಧೀಶರು ಕಡಾಖಂಡಿತವಾಗಿ ಖಂಡಿಸಬೇಕು. ಖಂಡಿಸಿದಾಗ ಮಾತ್ರ ಅದು ಏನಾದ್ರೂ ಒಂದು ನಿರ್ಣಯಕ್ಕೆ ಬರ್ತದ. ನಾವು ಖಂಡಿಸ್ಲಿಲ್ಲ ಅಂದ್ರ ಏನ್ ಆಗೈತಿ ಬಿಡು, ಆ ಮಠ ಹೋಗೈತಿ, ಒಕ್ಕಲಿಗ ಈ ರೈತಂದು ಹೋಗೈತಿ, ಬಂದ್ರ ಬರ್ತದ ಹೋಗ್ತದಂತ ನಾವೆಲ್ಲ ಸ್ವಾಮಿಗಳು ಕುಂತ್ರ ಯಾವುದೂ ಆಗಂಗಿಲ್ಲ. ಎಲ್ಲ ರಾಜಕಾರಣಿಗಳು ಬೇರೆ, ರಾಜಕಾರಣಿಗೆ ನಾವು ತರುವುದು ಬೇಡ. ಎಲ್ಲಾ ಸ್ವಾಮಿಗಳು ನಮ್ಮ ಮಠಗಳಲ್ಲಿ ಗೋ ರಕ್ಷಣೆ ಮಾಡುವಂತ ಕಾರ್ಯಕ್ರಮ ಮಾಡಬೇಕು, ಸಂಸ್ಕೃತಿಯನ್ನು ಬಿಂಬಿಸುವಂತ ಕೆಲಸ ಮಾಡಬೇಕು. ನಾವೆಷ್ಟು ಜನ ಸ್ವಾಮಿಗಳು ಮಕ್ಕಳು ಬಂದಾಗ ಅವ್ರಿಗೆ ವಿಭೂತಿ ಹಚ್ಕೊಂಡು ಬರ್ರಿ ಅಂತ ಎಷ್ಟು ಮಂದಿ ಹೇಳಿವಿ? ನಾವು ಹೇಳಂಗೇ ಇಲ್ಲ. ಅವು ಹಚ್ಕೊಂಡಿರ್ತಾವ, ಸಾಲಿಗೆ ಹೋದ್ರ ಹಚ್ಕೊಂಡಿರ್ತಾವ, ಸಾಲಿಗೆ ಹೋಗೋ ಟೈಮಿನಾಗ ಅಳಿಸ್ಕೊಂಡು ಹೋಗಿರ್ತಾವ. ನಾನು ಪುನಾಕ್ ಹೋಗಿದ್ದೆ ಆಳಂದ್ ಅಂತ ಒಂದು ಊರಾಗ ಒಂದು ಕಾರ್ಯಕ್ರಮ, ಸನಾತನ ಸಂಸ್ಕೃತಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಾಗ ಒಬ್ಬ ಸ್ವಾಮಿಗಳು ಹೇಳುತ್ತಿದ್ರು ಏನಂದ್ರ ಕರ್ನಾಟಕದಲ್ಲಿ ಸಂಸ್ಕಾರ ಉಳಿದಿದ ಅಂತ ಹೇಳಿದ್ರು. ಯಾಕಂತ ನಾನು ಕೇಳಿದೆ, ಚರ್ಚೆ ನಡೀತಿತ್ತು. ಅಲ್ಲಿ ಲಿಂಗಾಯತರು ಬಹಳ, ಜಂಗಮರು ಬಹಳ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರ ಮಕ್ಕಳು ಹುಟ್ಟುವಾಗಲೇ ಲಿಂಗವನ್ನ ಧಾರಣೆ ಮಾಡಿಸ್ತಾರ, ಆ ವಿಭೂತಿಯನ್ನು ಧಾರಣೆ ಮಾಡಿಸ್ತಾರ. ಅದಕ್ಕೆ ಅಲ್ಲಿ ಸಂಸ್ಕೃತಿ ಉಳಿದದ. ನಮ್ಮ ಮಹಾರಾಷ್ಟ್ರನಾಗ ಅದು ಆಗಬೇಕು, ತಿಲಕ್ ಇಡಬೇಕು, ವಿಭೂತಿ ಧರಿಸುವಂತ ಕೆಲಸ ಆಗ್ಬೇಕೆಲ್ಲ ಮಠಾಧೀಶರು ಮಾಡ್ರ ಅಂತ ಹೇಳಿದಾಗ ನನ್ಗೆ ಬಹಳ ಖುಷಿ ಆಯ್ತು. ಆದ್ರೆ ನಮ್ಮ ಕರ್ನಾಟಕದಾಗ ಅದು ಎಲ್ಲ ಅಳಿಸಿ ಉಂಟದು. ಸ್ವಾಮಿಗಳ ಹಚ್ಕೊಂಡಾಕತ್ತೀರಿ ಈಗ ವಿಭೂತಿ. ಯಾಕಂದ್ರೆ ಮಕ್ಕಳಿಗೆ ನಾವು ಕಲಿಸ್ಬೇಕು. ಅವ್ರು ಮನೆಯಿಂದ ಹೋಗುವಾಗ ವಿಭೂತಿಯನ್ನು ಧರಿಸಿ ಅವ್ರ ಸ್ಕೂಲಿಗೆ ಹೋದ್ರ ಇನ್ನೊಬ್ಬ ವಿದ್ಯಾರ್ಥಿ ನೋಡ್ತಾನ, ಇವ ಏನೋ ಹಚ್ಕೊಂಡು ಬಂದಾನಂತ. ನಾವೇನ್ ಮಾಡ್ತೀವಿ, ಕಾನ್ವೆಂಟ್ ಸ್ಕೂಲಿಗೆ ಕಳ್ಸಿವಿ, ನಮ್ಮ ಮಗ ಚಲೋ ಕಲಿಯಾಕತ್ತಾನಂತ ಹೇಳಿ ಕಾನ್ವೆಂಟ್ ಸ್ಕೂಲ್ ಕಳಿಸ್ತೀವಿ. ಅಲ್ಲಿ ಕಾನ್ವೆಂಟ್ನಾಗ ಕಳ್ಸಂಗ ಬಳಿ ತೆಗಿತಾರ, ಕುಂಕುಮ ತೆಗಿತಾರ, ಎಲ್ಲ ತೆಗೆದು ನಿಮಗೇನ್ ಮಾಡ್ತಾರಂದ್ರ ಮತಾಂತರ ಮಾಡಕ್ ಅಲ್ಲಿ ಬೇಸ್ಮೆಂಟ್ ಹಾಕ್ತಾರ. ನಾವು ಬೇಸ್ಮೆಂಟ್ ಹಾಕೋದು ಬಿಟ್ಬಿಟ್ಟಿವಿ. ಬೇಸ್ಮೆಂಟ್ನಾಗ ಏನಾರು ಹಾಕ್ರಿ, ಒಟ್ಟು ಬಿಲ್ಡಿಂಗ್ ಕಟ್ರಿ ಅಂತ ಹೇಳ್ತೀವಿ. ಬಿದ್ದ ಮ್ಯಾಲ ಯಪ್ಪ ಹಿಂಗಾಯ್ತು ಅಂತ ಮಾಡತ್ತೀವಿ. ಅದಕ್ಕ ನಾವೆಲ್ಲ ಸ್ವಾಮಿಗಳು ಏನ್ ಮಾಡೋದಂದ್ರ ನಮ್ಮ ಮಠದಾಗ ಶಿಬಿರಗಳನ್ನ ಇಡೋರು, ಮಕ್ಕಳಿಗೆ ಕರ್ಸೋಣ, ಶಿಬಿರಗಳಿಡೋನು, ಅವ್ರಿಗೆ ಸ್ತೋತ್ರಗಳನ್ನ ಕಲಿಸ್ಬೇಕು, ಧರ್ಮದ ವಿಚಾರಗಳನ್ನ ಕಲಿಸ್ಬೇಕು, ನಮ್ಮ ಚರಿತ್ರೆಗಳನ್ನ ಕಲಿಸ್ಬೇಕು. ಯಾವುದು ಕಲಿಸಂಗಿಲ್ಲ. ಇಸಾಯಿ ಅವರು ಏನ್ ಇಸಾಯಿ ಅದಾರಲ್ಲ ಮುಸ್ಲಿಮ್ಸರು, ಅವ್ರ ಸಣ್ಣ ಹುಡುಗಗ ಕುರಾನ್ ಕಲಿಸ್ತಾರ. ಕುರಾನ್ದಾಗ ಹಂತಿಂತವ್ ಬರ್ದಾರ. ಇವರು ಕಾಪಿರ್ ಅಂತ ಹೇಳ್ತಾರೆ. ಯಾವ ಕಾಪಿರ್ ಅಂದ್ರೆ ನಾನ್ ಮುಸ್ಲಿಮ್ಸ್. ಅವ್ರಿಗೆ ನಮಗ್ ಹೊಂದಾಗ
ನಾವೇನ್ ಮಾಡ್ತೀವಿ ಎಲ್ಲರೂ ನಮ್ಮವ್ರು ಅಂತ ವಿಚಾರ ಮಾಡ್ತೀವಲ್ಲ, ಅಲ್ಲೇ ನಾವು ಹಿಂದೆ ಬಿದ್ದಿದ್ದು. ನಾವು ಯಾಕ ಒಗ್ಗಟ್ಟಾಗಿ ನಮ್ಮ ಸಂಘಟನೆಯನ್ನ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಬಾರ್ದು? ನಾವು ಬಿಂಬಿಸಂಗಿಲ್ಲ. ಅವ್ರು ನೋಡಿ ಎಲ್ಲರೂ 5 ಹೊತ್ತು ನಮಾಜ್ ಮಾಡ್ತಾರ, ಪ್ರಾರ್ಥನೆ ಮಾಡಕ್ ಹೋಗ್ತಾರ. ನಮ್ಮವ್ರು ಬರ್ರಿ ಭಜನಿ ಮಾಡಾಕಂದ್ರ, ಆರತಿ ಮಾಡಕ್ ಬರ್ರ ಅಂದ್ರೆ ಬರಂಗಿಲ್ಲ. ಹೆಂಗಾಗ್ಬಿಟ್ಟವ ಅಂದ್ರ ಮಠಗಳು ಏನಾಗ್ಬಿಟ್ಟವ ಅಂದ್ರ ದೊಡ್ಡ ರೊಕ್ಕ ಹುಚ್ಚುವ ದೊಡ್ಡ ಮಠ ಆಗ್ಯಾವ. ನಮ್ಮ ಮಠ ಅಲ್ಲ, ಮತ್ತ ಎಲ್ಲ ಮಠದವ್ರಿಗೆ ನಿಮ್ ಸಿಟ್ಟು ಬರಬಾರ್ದು. ಎಲ್ಲ ಏನಂದ್ರ ಮಠಕ್ಕೆ ಹೋದ್ರೆ ಎಲ್ಲಿ ನಮ್ ದಕ್ಷಿಣ ದೇಣಿಗೆ ಹಾಕ್ಬಿಡ್ತಾರಂತ ಅಂಜಿ ಹೋಗುವಂತ ಸಮಾಜ ನಿರ್ಮಾಣ ಆಗಾಕತ್ತದ. ಅದಕ್ಕ ಸಮಾಜದಲ್ಲಿ ಸಾಮರಸ್ಯ ತರಬೇಕಾದ್ರೆ ಎಲ್ಲಾ ಸ್ವಾಮಿಗಳು ನಾವು ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಚರಿತ್ರೆಗಳನ್ನ ಹಿಂದೆ ಮಾಡಿದನ್ನು ನೋಡ್ಬೇಕು. ಬಸವಣ್ಣನವರು ಅನುಭವ ಮಂಟಪ ಆಗಿನ ಕಾಲದಲ್ಲಿ ಮಾಡಿದ್ರು. ನಾವು ಎಲ್ಲರೂ ಹೇಳ್ತೀವಿ ಅನುಭವ ಮಂಟಪ ಮಾಡಿದವರು. ಇವತ್ತು ಏನು ಅಧಿವೇಶನ ನಡೀತಾ ಇದೆ, ಮೊದಲ ಪೂರ್ವದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿದ ಅಂತ. ಆದ್ರೆ ಇವತ್ತು ನಾವೆಲ್ಲ ಬಸವಣ್ಣನ ಅನುಯಾಯಿಗಳು, ಬಸವಣ್ಣನ ವಚನ ಹೇಳ್ತೀವಿ, ಬಸವಣ್ಣನ ಹಾದಿಯಲ್ಲಿ ನಡೀತಾ ಇದೀವಿ. ಆ ಅನುಭವ ಮಂಟಪ ಎಲ್ಲೈತಂತ ನಮಗ ಗೊತ್ತಿಲ್ಲ. ಅದು ಎಲ್ಲ ಇಸ್ಲಾಮರು ಕಬ್ಜಾ ಮಾಡ್ಕೊಂಡಾರ. ಅದರ ಹೋರಾಟ ನಾವು ಮಾಡಕ್ಕಾಗಿಲ್ಲ. ನಮ್ದು 12ನೇ ಶತಮಾನದಲ್ಲಿ ಇರುವಂತ ಬಸವಣ್ಣನವರ ಅನುಭವ ಮಂಟಪ ನಮ್ ಕಬ್ಜಾ ಆದಾಗಿಲ್ಲ. ಅದ್ರ ಬಗ್ಗೆ ನಾವು ಯಾರು ಹೋರಾಟ ಮಾಡಕತ್ತಿಲ್ಲ. ಅದು ನೋಡ್ರಿ, ಏನೋ ಪೀರ್ ಭಾಷೆ ಬಂಗ್ಲಾ ಅಂತ ನಮ್ಮ ಸ್ವಾಮಿಗಳಿಗೆಲ್ಲ ಗೊತ್ತೀವಿ. ಅದು ಬಂಗ್ಲಾ ಆಗ್ಬಿಟ್ಟದ. ಅನುಭವ ಮಂಟಪ ಹೋಗಿ ಬಂಗ್ಲಾ ಆಗೈತಂದ್ರ ನೀವೆಷ್ಟು ದೊಡ್ಡ್ರ ಅಂತ ನಮ್ಗೆ ಗೊತ್ತಾಗಕತ್ತಿಲ್ಲ. ನಾವೆಲ್ಲರೂ ಹೋರಾಟ ಮಾಡ್ರಿ, ಆ ಪೀರ್ ಭಾಷೆ ಬಂಗ್ಲಾ ತೆಗೆದು ಅನುಭವ ಮಂಟಪದ ಒಂದು ಸಂಸದ ಭವನ ಮಾಡ್ಕೋರಿ. ಅವಾಗ ನಾವು ಬಸವಣ್ಣನಿಗೆ ಕೊಡುವಂಥದ್ದು ಒಂದು ದೊಡ್ಡ ಗೌರವ ಆಗ್ತದ. ಅಂತ ಕೆಲಸ ನಾವೆಲ್ಲರೂ ಸ್ವಾಮಿಗಳು ಮಾಡ್ಬೇಕು. ಬರೇ ವಿಶ್ವ ಹಿಂದೂ ಪರಿಷತ್ನವರು, ರಾಷ್ಟ್ರೀಯ ಸ್ವಯಂ ಸೇವಕದವರು, ಬಜರಂಗ ದಳದವರು ಇವರ ಮಾಡ್ಬೇಕಂತಿಲ್ಲ ಚಿಂತನೆ. ಎಲ್ಲಾ ಮಠಾಧೀಶರು ಕೂಡ್ಕೊಂಡು ನಾವು ಚಿಂತನೆ ಮಾಡ್ಬೇಕು. ಈ 5-10 ದಿನ ನಮ್ಮ ಮಠದಾಗಪ್ಪ, ಈ 15 ದಿನದಾಗ ನಮ್ಮ ಮಠದಾಗ ಚಿಂತನೆ. ಇವತ್ತೇನು ಇಲ್ಲಿ ಮಾಡಾಕತ್ತೀವಿ ರೂಢಿಗೆ ಅವ್ರ ಮನೆಯಲ್ಲಿ, ಇದು ನಮ್ಮ ಮಠಗಳಲ್ಲಿ ಮಾಡೋದು. ಈ ಏರಿಯಾಕ್ ನಾವು ಒಂದು ಮಠಗಳಲ್ಲಿ ಚಿಂತನೆ. ಎಲ್ಲ ಚಿಂತನೆ ಏನ್ ಮಾಡ್ಬೇಕಂದ್ರೆ ಇದು ಧರ್ಮ ಉಳಿಯುವ ಒಂದು ವ್ಯವಸ್ಥೆಯನ್ನ ನಾವು ಇಟ್ಟುಕೊಂಡು ಹೋದಾಗ ಮಾತ್ರ ನಮ್ಮ ಧರ್ಮ, ನಮ್ಮ ದೇಶ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ನಾವು ರಾಷ್ಟ್ರಕ್ಕಾಗಿ ಸುಂದರವಾದಂಥ ವಿವರಣೆಯನ್ನು ಕೊಟ್ಟಂಥವರು ನಮ್ಮ ಡಾಕ್ಟರ್ ಶ್ರದ್ಧಾನಂದ ಮಂಗಳವರು ಬಹಳ ಸುಂದರವಾಗಿ ಮಾತನಾಡಿದರು. ಇಲ್ಲಿ 4 ವಿಷಯಗಳನ್ನು ಇಟ್ಟಿದ್ದಾರೆ. ಮತಾಂತರ, ಸಮಾಜದಲ್ಲಿ ಸಾಮರಸ್ಯ, ಇವು 2 ವಿಷಯವನ್ನು ಪೂಜ್ಯರು ಹೇಳಿದರು. ಇನ್ನು ಮತಾಂತರವನ್ನು ನಿಷೇಧವನ್ನು ಮಾಡತಕ್ಕಂಥದ್ದು ಮಠಾಧೀಶರ ಪಾತ್ರಗಳು ಏನು? ನಾವು ಬಹಳ ಜನ ನಮ್ಮ ಮಠಗಳಲ್ಲಿ ಕೆಲವೊಂದು ಸಲ ನಮ್ಮ ಮಠದ ಭಕ್ತರು, ನಮ್ಮ ಮಠದ ಶಿಷ್ಯರು ಅವ್ರೇನು ಮಾಡ್ತಾರ ಅಂತ ಕೇಳಿದ್ರೆ, ಏನು ಮಾಡ್ಬೇಕ್ರಿವ ಅನಿವಾರ್ಯ ಆಯಿತು, ನಮ್ಮ ಹುಡುಗಿ ಹಿಂಗೆ ಆಗತ್ತದ, ನಮ್ಮ ಹುಡುಗಿ ಹಿಂಗಾಗ್ಯದ ಅಂತ ಹೇಳ್ತಿರ್ತಾರೆ. 8-10 ದಿವಸದಿಂದ ಒಂದು ಘಟನೆ ನಮ್ಮಲ್ಲೇ ಬಂದಿದ್ರು. ಅವು ಸ್ವಲ್ಪ ಬಹಿರಂಗವಾಗಿ ಹೇಳಿದರೆ ಅವರ ಪ್ರಪಂಚಕ್ಕೆ ಸ್ವಲ್ಪ ಸಮಸ್ಯೆಗಳಾಗ್ತಾವೆ ಕೊಡೋದು ತಗೊಳ್ಳೋ ವ್ಯವಹಾರದಲ್ಲಿ. ಹುಡುಗನ ಕರೆದು ಹೇಳಿದೆವು ಬೇಡಪ್ಪಿ ಅಂತಂದಾಗ ಆಯ್ತಮ್ಮ ಅಂತಂದು ಬಿಟ್ಟ. ಸಾಕಷ್ಟು ಇಂಥಗಳು ನಮ್ಮ ಮಠಗಳಲ್ಲಿ ಬರ್ತಾವೆ. ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಲಗ್ನ ಪತ್ರ ಕೊಡಾಕ ಬರುವಾಗ ಒಂದಿಷ್ಟು ಮಗನೆಲ್ಲರೂ ನೋಡ್ಬೇಕಂತ ಮಾಡೀವ್ರಿ, ಮಗಳು ಹಿಂಗೆ ಮಾಡಾಕತ್ತದ, ಹುಡುಗಿ ಹಿಂಗೆ ಮಾಡತ್ತದ. ಇನ್ನು ನಮ್ಮ ಕೆಲವೊಂದು ಪೂಜ್ಯರ ಹತ್ತಿರ ಹೋಗ್ತಿರ್ತಾರೆ. ಅಪ್ಪೊಳೆ ನಮ್ಮ ಹುಡುಗ ಮಾತೆ ಕೇಳಿದ್ರೆ ಏನರ ಒಂದಿಷ್ಟು ಮಂತ್ರಿಸಿ ಕೊಳ್ಳಾಗರ ಕಟ್ರಿ ನಮ್ಮ ಮಾತು ಕೇಳಂಗ ಅಂತ ಹೋಗ್ತಿರ್ತಾರೆ. ಹಾದಿ ಬಿಟ್ಟು ಹೊಂಟದ ಒಂದಿಷ್ಟು ಹಾದಿ ನಡೆಯಂಗ ಮಾಡ್ರಿ. ಆ ಟೈಮಕ್ಕೆ ನಾವು ಆ ಮಕ್ಕಳನ್ನು ಕರೆದು ಒಂದು ಮತಾಂತರದ ಬೋಧನೆಯನ್ನು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ನೋಡತಮ್ಮ ಅವರ ಧರ್ಮ ಅವರಿಗೆ, ಆ ಹೆಣ್ಣು ಮಕ್ಕಳ ಬಗ್ಗೆ ನಮಗೆ ಗೌರವ ಇರಬೇಕಿನ ಅವ್ರನ್ನ ತಂದು ಮನ್ಯಾಗ ತುಂಬಿಸ್ಕೊಳ್ಳೋ ಕೆಲಸ ನಮ್ಮದು ಆಗಬಾರ್ದು ಅಂತ ಮಾಡುವಂಥ ಕೆಲಸ ನಾವು ಮಠಾಧೀಶರು ಮುಕ್ತವಾಗಿ ಮಾಡ್ಬೋದು. ಇಂಥವು ಸಾಕಷ್ಟು ನಮ್ಮ ಮಠಗಳಲ್ಲಿ ಆಗಿದಾವ, ಅವುಗಳನ್ನು ಬದಲಾವಣೆನೂ ಆಗಿದಾವ. ಇನ್ನು ಸಮಾಜದಲ್ಲಿ ಸಾಮರಸ್ಯ ಅಂತ ಹೇಳಿದರು. ನಾನು ಬಂದು ಕೂಡಲೇ ಕೇಳ್ದೆ, ನೀವು ಎಲ್ಲರೂ ಮಾತಾಡೋರು ನಮ್ಮ ಸ್ವಾಮಿಗಳಿಗೆ ಮಾತಾಡ್ಲಿಕ್ಕೆ ಹಚ್ಚೋರು ಅಂತ ಕೇಳಿದೆ. ಇಲ್ಲ ನೀವೇ ಮಾತಾಡೋದು, ನಮ್ಮದೇನಿಲ್ಲ ಇದ್ರಾಗ ಅಂತ ಹೇಳಿದರು. ಸಾಮರಸ್ಯದ ಬಗ್ಗೆ ನಮ್ಮ ಅಪ್ಪಗಳು ಹೇಳಿದರು. ಬಹುಶಃ ನಾವು ಸಾಮರಸ್ಯ ಇದ್ದಂದ್ರೆ ಇನ್ನೊಬ್ಬರಿಗೆ ಸಾಮರಸ್ಯದಿಂದ ಬದುಕೋದನ್ನು ಕಲಿಸ್ತೇವೆ. ನಮ್ಮಲ್ಲೇ ಭೇದಗಳು ಚಾಲು ಆದಂದ್ರೆ ಮಂದಿಗೆ ಸಾಮರಸ್ಯ ಏನು ಬೋಧನೆ ಮಾಡೋರು ನಾವು ಅಂತ. ನಾನು ನಿನ್ನೆ ಸುತ್ತೂರು ಶ್ರೀಗಳ ಮೈಸೂರು ಮಠಾಧೀಶರ ಒಕ್ಕೂಟದಲ್ಲಿ ಹೋದಾಗ ನಾನು ಹೇಳಿದೆ, ನಿಮ್ಮ ಆಚರಣೆಗಳು ಬೇರೆ ಇರಲಿ,
ನಿಮ್ಮ ಪರಂಪರೆಗಳು ಬೇರೆ ಇರಲಿ, ಸಂಪ್ರದಾಯ ಬೇರೆ ಇರಲಿ, ಜಿಲ್ಲಾ ಊರು ಅಂತ ಬಂದಾಗ ಮಾತ್ರ ನಾವೆಲ್ಲರೂ ಒಂದಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡಬೇಕು. ನಾವು ಕೊಡಲಿಲ್ಲ ಅಂತ ಕೇಳಿದ್ರೆ ಹೊರಗಿನವ್ರು ಬೇರೆ ಜಿಲ್ಲಾದವರು ಹೆಂಗೆ ಇವತ್ತು ಬೇರೆ ದೇಶದವ್ರು ನಮ್ಮನ್ನ ಮೇಲೆ ಆಕ್ರಮಣ ಮಾಡ್ಕೋತೀವಿ ಅಂದಾಗ ಬೇರೆ ಜಿಲ್ಲಾದವ್ರು ನಮ್ಮನ್ನು ನೋಡಿ ನಗ್ಲಕ್ಕೆ ಚಾಲು ಮಾಡ್ತಾರೋ ಇಲ್ಲೋ, ಅದ್ರ ಬಗ್ಗೆ ನಾವು ಬಹಳ ಚಂದ ವಿಚಾರ ಮಾಡ್ಬೇಕು. ನಮ್ಮ ಸಂಘ ಪರಿವಾರದ ಮಾತನಾಡುವ ವಕ್ಫ್ ಬೋರ್ಡ್ ಬಗ್ಗೆ ಹೇಳಿದರು. ವಿಜಯಪುರದಲ್ಲಿ ಒಂದು ದೊಡ್ಡ ಹೋರಾಟ ಇತ್ತು. ವಿಜಯಪುರ ಜಿಲ್ಲೆಯಲ್ಲಿ ಸೇರಿದಂಥ ಮಠಾಧೀಶರು ಯಾವ ಜಿಲ್ಲೆಯಲ್ಲೂ ಸೇರ್ಲಿಲ್ಲ. ಅಂಥ ಒಂದು ನಮ್ಮ ಬಿಜಾಪುರ ಹೆಂಗ್ರಿ ಅಂತ ಕೇಳಿದ್ರೆ ಒಂದು ಏನಾರ ಹೊಸ ಇತಿಹಾಸ ನಿರ್ಮಾಣ ಮಾಡ್ತದ್ರೆ ಅದು ವಿಜಯಪುರ ಜಿಲ್ಲಾದಾಗೆ ನಿರ್ಮಾಣ ಆಗ್ತದೆ, ಬೇರೆ ಕಡೆ ಆಗಂಗಿಲ್ಲ. ಅಂಥ ಸಂದರ್ಭದಲ್ಲಿ ಸಹಿತ ನಮ್ಮ ಆಲ್ಮೇಲ್ ಪೂಜ್ಯರು ಉತ್ತರ ಕೊಡ್ಬೇಕು ಇದಕ್ಕೆ. ನಾವು ಭಾಳ ಸಲ ಫೋನ್ ಮಾಡಿ ಅವ್ರಿಗೆ ಕರೆದೀವಿ. ಅವ್ರಂದ್ರೆ ನಾವಲ್ಲಿ ಬರ್ತೀವಿ ಅಂದ್ರೆ ಕೊನೆಗೆ ಸಂದೇಶ ಬಂತು, ಇಂಥವ್ರ ನೇತೃತ್ವ ಇದ್ರೆ ನಾವಲ್ಲಿ ಬರಂಗಿಲ್ಲ ಅಂದಾಗ ಅದು ಏನಾರ ಸಣ್ಣ ಪುಟ್ಟ ತಪ್ಪಿದ್ರು ನಾಲ್ಕು ಗಾಡಿಗಳ ಮಧ್ಯದಲ್ಲಿ ನಾವು ಬಗೆಹರಿಸ್ಕೋಬೇಕು ವಿನ ಸಾಮರಸ್ಯದ ಬದುಕನ್ನ ಹಾಳು ಮಾಡುವಂಥ ವ್ಯವಸ್ಥೆ ನಮ್ಮ ಮಠಾಧೀಶರು ಆಗಬಾರ್ದು ಅಂತ ಪೂಜ್ಯರಲ್ಲಿ ವಿನಂತಿ ಮಾಡ್ಕೊಳಕತ್ತೀನಿ. ಆರ್ಡ್ರ್ ಇಲ್ಲ, ಇದಕ್ಕೆ ತಪ್ಪಿಲ್ಲ, ನಮ್ಲಿಂದ ಏನಾರ ತಪ್ಪಾದ್ರೂ ಅವ್ರು ಹೇಳ್ಬೋದು ಅಂದಾಗ ಇವತ್ತು ಅವ್ರ ಅಭಿಮಾನಿ ಒಂದು ಫೋಟೋ ಹಾಕೋತಾನ, ಯಾಕೆ ಅವ್ರಿಗೆ ಅಪ್ಪೋರು ನನಗೆ ಬೇಕಂತ, ಮತ್ತೊಬ್ಬ ಅಭಿಮಾನಿ ಫೋಟೋ ಹಾಕೋತಾನ ನಮ್ಮ ಅಪ್ಪೋರು ನನಗೆ ಬೇಕಂತ ಅಂದಾಗ ನಮ್ಮ ಜಿಲ್ಲೆಯ ಸಂದೇಶ ಬಂದಾಗ, ಜಿಲ್ಲೆಯ ಮಠಾಧೀಶರು ಬಂದಾಗ ನನ್ನ ಮಠ ಆರೂಢ ಪರಂಪರೆ ಜ್ಞಾನಯೋಗಾಶ್ರಮ ಕೇಸರಟ್ಟಿ ಪೂಜ್ಯರ ಪರಂಪರೆ ಬೇರೆ ಇರ್ಬೋದು, ಆದ್ರೆ ಜಿಲ್ಲಾಕ್ಕೆ ಬೆಂಕಿ ಹತ್ತಿದಾಗ ಮಾತ್ರ ನಾವೆಲ್ಲರೂ ಒಂದು ಅನ್ನತಕ್ಕಂಥ ಸಂದೇಶ ಸಾಮರಸ್ಯದ ಬದುಕನ್ನು ಕೊಡುವ ವ್ಯವಸ್ಥೆ ಮುಂದಿನ ದಿನಮಾನದಲ್ಲಿ ಪೂಜ್ಯರು ಮಾಡ್ತಾರ ಅನ್ನೋ ಒಂದು ವಿಶ್ವಾಸದಿಂದ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದೆ. ಇಲ್ಲಿವರೆಗೆ ಪೂಜ್ಯರು ಮಾತಾಜಿಯವರು ಎಲ್ಲ ವಿಷಯಗಳನ್ನು ಮತ್ತು ಬಸವರಾಜಿಯವರು ಪ್ರಾಸ್ತಾವಿಕವಾಗಿ ವಿಚಾರಗಳ ಬಗ್ಗೆ ಬಹಳ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು. ಬಹುಶಃ ಮಠಗಳ ಪಾತ್ರ ಇವೆರಡು ಏನು 5 ನಿಯಮಗಳಲ್ಲಿ ಏನು ಪ್ರಮುಖ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಮಠಾಧೀಶರ ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ನಮ್ಮ ಮಠಗಳ ಪರಂಪರೆ ಸಂಸ್ಕೃತಿ ಏನೇ ಇರಲಿ, ನಾವೆಲ್ಲ ಸಂತರು ಅನ್ನುವಂಥ ದೃಷ್ಟಿಕೋನದೊಳಗೆ ನಾವೆಲ್ಲ ಒಂದಾಗಬೇಕು ಅನ್ನುವಂಥ ವಿಚಾರಗಳು ಬಹಳ ಮುಖ್ಯದ. ಜೊತೆಗೆ ಇವತ್ತ ನಮ್ಮಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ, ಎಲ್ಲ ಮಠಗಳು ಈ ವ್ಯವಸ್ಥೆಯೊಳಗೆ ಯಾವುದೇ ಜಾತಿ ಭೇದಗಳು ಮಾಡ್ತಾ ಇಲ್ಲ. ಆದ್ರೆ ಒಂದನ್ನ ನಾವು ಹೇಳ್ಕೋಬಹುದು, ಇವತ್ತ ನಾವು ದಲಿತರನ್ನ ಬಹಳ ಪ್ರೀತಿಯಿಂದ ಅಪ್ಕೋತೀವಿ ಅಂತ ತಿಳ್ಕೊಂಡು ಅದೊಂದು ಕಾರ್ಯಕ್ರಮ ಮಾಡಿ ತೋರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ನನಗೆ. ಹಿಂದುಳಿದ ವರ್ಗದವರಾಗಿರ್ಬೋದು, ಇನ್ನಿತರ ಬೇರೆ ಬೇರೆ ಸಮಾಜದವ್ರನ್ನ ಅಲ್ಲಿ ಯಾರು ಅವ್ರನ್ನ ಪ್ರತ್ಯೇಕ ಇಟ್ಟು ದೃಷ್ಟಿಕೋನದಿಂದ ನೋಡ್ತಾ ಇಲ್ಲ. ಆದ್ರೆ ಅದನ್ನ ನಾವು ಅದು ಕಾರ್ಯಕ್ರಮದ ರೂಪದೊಳಗೆ, ಉದಾಹರಣೆಗೆ ಒಂದು ಮಾತನ್ನ ಹೇಳ್ತೀನಿ ನಾನು. ಇವತ್ತ ವೀರೇಶ್ವರ ಪುಣ್ಯಾಶ್ರಮ 100 ವರ್ಷದಿಂದ ನಮ್ಮ ಇದರಲ್ಲಿ ನಡೀತಾ ಇದೆ ನಮ್ಮ ನಾಡಿನೊಳಗೆ. ಅಲ್ಲಿ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಇಂಥವರೇ ಇದಾರ ಅಂತಿಲ್ಲ, ಎಲ್ಲಾರು ಕೂಡ ಒಂದೇ ಜೊತೆ ಕೂಡಿ ಒಂದೇ ತಟ್ಟಿ ಒಳಗೆ ಕುಂತು ಊಟ ಮಾಡುವಂತ ವ್ಯವಸ್ಥೆ ಬಹುಶಃ 100 ವರ್ಷಕ್ಕಿಂತ ಮೊದಲೇ ನಾವು ನೋಡ್ಕೊಂಡ್ ಬಂದೆವು, ಯಾವುದೇ ಜಾತಿ ಭೇದಗಳು ಇಲ್ಲಾರ್ದೆ. ಆದ್ರೆ ಇವತ್ತು ಅದನ್ನೇ ಒಂದು ಸಹಪಂಕ್ತಿ ಭೋಜನ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ತೋರಿಸೋದು, ನಾವು ವ್ಯತ್ಯಾಸ ಅದೇವು ಅಂತ ತೋರಿಸ್ಕೊಂಡಂಗೆ ಆಗ್ತದೆ ಹೊರತು ನಾವು ಕೂಡೇವಂತ ತೋರ್ಸಂಗಂಗೆ ಆಗಲ್ಲ. ಅದಕ್ಕೆ ಇವತ್ತು ನಮ್ಮವರು ಅನ್ನೋಂಥ ಭಾವನೆ ಅವರೆಲ್ಲರಲ್ಲಿ ನಾವು ಮೂಡಿಸ್ಬೇಕು. ಅವರ ಇವತ್ತು ಯಾವುದೇ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವರಲ್ಲಿ ತಿಳುವಳಿಕೆ ಕಡಿಮೆ ಇರ್ತದೆ. ನಮ್ಮ ಈ ಭೂಮಿ ಮತ್ತು ನಾಡು ನುಡಿ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಅವರಿಗೆ ಸಾಕಷ್ಟು ತಿಳುವಳಿಕೆ ಕೊಟ್ಟಾಗ ಮಾತ್ರ ಅವರು ಮತಾಂತರದಿಂದ ಹಿಂದೆ ಸರಿಯೋಕೆ ಸಾಧ್ಯ ಇದೆ. ಮತ್ತು ಯಾವುದೇ ಇವತ್ತು ಬರೀ ಒಂದೇ ಮತಾಂತರ ಮತ್ತು ಹಿಂದುತ್ವದ ಆಧಾರದ ಮೇಲೆ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ ನಾವು ನೋಡ್ತೇವಂತಲ್ಲ, ಇವತ್ತು ಕಷ್ಟದೊಳಗಿರುವಂತ ವ್ಯಕ್ತಿನ ನಾವು ಸಹಾಯದ ದೃಷ್ಟಿಕೋನದಿಂದ ಅಥವಾ ಅವನನ್ನ ಏನಾದ್ರೂ ಸಾಂತ್ವನದ ದೃಷ್ಟಿಕೋನದಿಂದ ನಾವು ನೋಡಿದಾಗ ಮಾತ್ರ ಅವರು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣೋಕೆ ಸಾಧ್ಯ ಇದೆ. ಮತ್ತು ಸಾಮರಸ್ಯತೆ ಮಠಗಳದ್ದು ಇದ್ದೇ ಇದೆ. ಇವತ್ತು ಯಾವುದೇ ವ್ಯಕ್ತಿ ಬಸವರಾಜಿಯವರು ಹೇಳಿದ ಹಾಗೆ ಎಲ್ಲರೂ ಸುಖದಿಂದಿರಲಿ, ಎಲ್ಲರೂ ನೆಮ್ಮದಿಯಿಂದಿರಲಿ ಅನ್ನೋಂತ ಬಯಸುವಂತ ಅದು ಧರ್ಮ ಅಂದ್ರೆ ಹಿಂದೂ ಧರ್ಮ. ಅದ್ರೊಳಗ ಮಠಗಳಲ್ಲಿ ಯಾರೇ ಇವತ್ತ ಕಷ್ಟದಿಂದ ಬಂದಾನ ಅಂತಂದ್ರೆ ಅವನಿಗೆ ಸಹಾಯ ಗುಣ ಇದ್ದೇ ಇರ್ತದೆ, ಒಂದನೇದು. ಎರಡನೇದು ಏನಾಗಿದೆ ಅಂತಂದ್ರೆ, ಬಹುಶಃ ಇವೆರಡು ನಿಯಮಗಳನ್ನ ಹೊರತುಪಡಿಸಿ ಒಂದೆರಡು ಮಾತುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಹಿಂದೂ ಧರ್ಮದ ಸಂಘಟನೆ ಆಗಿರ್ಬೋದು, ಯಾವುದೇ
ಗೋ ರಕ್ಷಣೆ ಆಗಿರ್ಬೋದು, ಹಿಂದೂ ಧರ್ಮದ ರಕ್ಷಣೆ ಆಗಿರ್ಬೋದು, ಮತಾಂತರದ ಬಗ್ಗೆ ಆಗಿರ್ಬೋದು, ಇವೆಲ್ಲ ಆಗುವಂತ ವಿಚಾರಗಳು ಸಂತರು ಬಹುಶಃ ಬಸವರಾಜ್ ಅವರು ಹೇಳಿದ ಹಾಗೆ ಈ 100 ವರ್ಷದಕ್ಕಿಂತಲ್ಲ ಶತಮಾನಗಳಿಂದ ಎಷ್ಟೋ ಯುಗಾಂತರದಿಂದಲೂ ಅದು ರಕ್ಷಣೆ ಆಗ್ತಾ ಬಂದಾಗಿದೆ, ಅದು ಪರಿಪಾಲನೆ ಆಗ್ತಾ ಬಂದಿದೆ. ಆದ್ರೆ ಒಂದು ಏನಾಗ್ತಾ ಇದೆ ಅಂತಂದ್ರೆ ಈ ಆಸಕ್ತಿ ಇರುವಂತಹ ವ್ಯಕ್ತಿಗಳು ಮುಖ್ಯವಾಗಿ ರಾಜಕೀಯದಲ್ಲಿ ಬರಬೇಕು. ಯಾವ ಆಸಕ್ತಿ ಅಂದ್ರೆ ಹಿಂದೂ ಧರ್ಮ ಬೆಳಿಬೇಕು, ಹಿಂದೂ ಧರ್ಮ ತನ್ನ ಅಸ್ತಿತ್ವ ಉಳಿಸ್ಕೋಬೇಕನ್ನುವಂತ ಏನು ವ್ಯಕ್ತಿಗಳದಾರ ಅವರು ರಾಜಕೀಯಕ್ಕೆ ಬರಬೇಕು. ಅಂದ್ರೆ ಅಧಿಕಾರದಿಂದ ಮಾತ್ರ ಏನಾದರೂ ಸಮಾಜದೊಳಗೆ ಒಂದು ಪರಿಣಾಮವಾಗಿರುವಂತಹ ಸಂಚಲವನ್ನ ಮೂಡ್ಸಕ್ ಸಾಧ್ಯ ಇದೆ. ಇಲ್ಲಿ ಒಂದು ವೈಫಲ್ಯ ಏನಾಗ್ತಾ ಇದೆ ಅಂತಂದ್ರೆ ಬಹುಶಃ ಇವತ್ತು ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, RSS ಆಗಿರ್ಬೋದು, ಈ ಯಾವುದೇ ಒಂದು ಇಲೆಕ್ಷನ್ ಸಮಯದೊಳಗ ಆ ಪಕ್ಷದಿಂದ ಮತ್ತು ಸಂಘದಿಂದ ಒಂದು ಅಭಿಪ್ರಾಯವನ್ನ ತಗೊಂತಾರ ಮತ್ತು ಸರ್ವೆ ಮಾಡ್ತಾರ. ಯಾವುದೇ ಒಬ್ಬ ವ್ಯಕ್ತಿಗೆ ಇವತ್ತು ಒಂದು ಬಿಜೆಪಿಯಿಂದ ಆಗಿರ್ಬೋದು ಆ ಒಂದು ಟಿಕೆಟ್ ಕೊಡಬೇಕು ಆದಂತ ವ್ಯಕ್ತಿಗೆ ಪಕ್ಷದಿಂದ ಸರ್ವೆ ಮಾಡ್ತಾರ ಮತ್ತು RSS ನಿಂದ ಕೂಡ ಸರ್ವೆ ಮಾಡ್ತಾರ. ನನಗನ್ನಿಸ್ತದೆ ನೀವು ಯಾವ ಆಧಾರದಿಂದ ಹಿಂದೂ ಒಂದೇನು ಸಂಸ್ಕಾರದ ಹಿಂದುತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ವ್ಯಕ್ತಿ ಅಂತ ತಿಳ್ಕೊಂಡು ಆ ವ್ಯಕ್ತಿನ ಯಾವ ಆಧಾರದಿಂದ ಗಣನೆಗೆ ತಗೊಂತೀರಿ ನೀವು? ನನ್ನ ಪ್ರಶ್ನೆ. ಬಹುಶಃ ಯಾವುದೋ ಒಂದು ಕಾರ್ಯಕ್ರಮದೊಳಗೆ 4 ಜನ ಸ್ವಾಮೀಜಿಯವ್ರು ಕೂತಂತ ವೇದಿಕೆ ಮೇಲೆ ಅವ್ನು ಕುಂತಿರುವಂತ ಫೋಟೋ ನೋಡಿ ಮಾಡ್ತಿರೋ, ಅಥವಾ ಯಾವುದೋ ಮಂದಿರದಲ್ಲಿ ನಿಂತು ಫೋಟೋ ಹಾಕಿ ಅವೆಲ್ಲ ಕೆಲವೊಂದು ಡಾಕ್ಯುಮೆಂಟ್ಗಳು ತೋರಿಸಿದ ಮೇಲೆ ಮಾಡ್ತಿರೋ? ನನಗನ್ಸೋ ಮಟ್ಟಿಗೆ ಯಾವುದೋ ತಮ್ಮ ಅಧಿಕಾರಕ್ಕೋಸ್ಕರವಾಗಿ ಈ ಪಕ್ಷದ ಎದುರಿಗೆ ಮತ್ತು ಈ ಏನಂತಾರಲ್ಲ RSS ಎದುರಿಗೆ ಹಿಂದುತ್ವದ ವೇಷವನ್ನ ಧರಿಸ್ತಾರ ಹೊರತು ಅವ್ರು ನಿಜವಾದ ಹಿಂದುತ್ವಗಳಾಗಿರಂಗಿಲ್ಲ. ಅದಕ್ಕೆ ನಾನನ್ನೋದು ಯಾವುದೇ ಒಬ್ಬ ವ್ಯಕ್ತಿ ಈಗ ಹಂಗನಿಸ್ತದೆ, ಇವತ್ತು ಎಲ್ಲಾ ಮಠಗಳು ಆಯಾ ತಾಲೂಕದೊಳಗೆ ಆಯಾ ಕ್ಷೇತ್ರದೊಳಗೆ ಹಿಂದುತ್ವದ ಪರವಾಗಿರುವಂತ ಮಠಗಳೇವು. ನೀವ್ಯಾಕೆ ಮಠಾಧೀಶರ ಅಭಿಪ್ರಾಯ ತಗೋಬಾರದು? ನಾನು ಹೇಳೋದು, ನೀವ್ ಯಾಕೆ ಮಠಾಧೀಶರ ಅಭಿಪ್ರಾಯ ತಗೋಬಾರ್ದು? ಈ ವ್ಯಕ್ತಿಗೆ ನಾವು ಶಿಫಾರಸ್ ಮಾಡ್ತಾ ಇದ್ದೇವು, ಈ ವ್ಯಕ್ತಿ ಹಿಂದುತ್ವದ ಆಧಾರದ ಮೇಲೆ ಅದಾನಿಲ್ಲ ಅಂತ ತಿಳ್ಕೊಂಡು ಈ ಬಹುಶಃ ನೀವು ಯಾರ್ಯಾರಿಗೂ ಅಧಿಕಾರ ಕೊಟ್ಟು ಅವ್ರ ಅಧಿಕಾರದ ಬಲದಿಂದ ತಮ್ಮ ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡು ಹೋಗೋ ಮುಂದ ನಾವೆಲ್ಲ ಸುಮ್ಮನೆ ಏನು ಕೈಯೊಳಗೆ ಅಧಿಕಾರ ಇಲ್ಲಾರ್ದೆ ಏನು ಇಲ್ಲಾರ್ದೆ ಹಿಂದೂ ಧರ್ಮದ ಬಗ್ಗೆ ನಾವು ಚಿಂತನೆ ಮಾಡೋದು ಎಷ್ಟು ಮಟ್ಟಿಗೆ ಸೂಕ್ತದ? ಅದಕ್ಕೆ ನಮಗೆ ಉದ್ದೇಶಗಳು ಏನದಾವ ಅಂದ್ರೆ, ನೀವು ಪರಿಪೂರ್ಣವಾಗಿ ಮಠಾಧೀಶರನ್ನ ತೊಡಗಿಸ್ಕೊಳ್ರಿ. ಅಂತ ಸಂದರ್ಭ ಆಯಾ ಕ್ಷೇತ್ರದೊಳಗಿರುವಂತ ಮಠಾಧೀಶರು ಕೇಳ್ರಿ, ಈ ವ್ಯಕ್ತಿ ಹಿಂದುತ್ವದ ಪರವಾಗಿ ಅದಾನಿಲ್ಲೋ, ಅವನ ನಿಲುವುಗಳೇನದಾವು, ಅವ್ ಯಾವ ರೀತಿ ಸಮಾಜಕ್ಕೆ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ಯಾನ, ಈಗ ಅವ್ ಯಾವುದೋ ತಂದು ಯಾವುದೇ ವ್ಯವಸ್ಥೆಯನ್ನು ಕೊಟ್ಟು ಅದ್ ಮಾಡಿದಾಗ ಅದ್ರ ಅವನನ್ನು ನಾವು ಆಯ್ಕೆ ಮಾಡಿ ಕಳಿಸೋದು, ಅವನ ನಾಟಕೀಯವಾಗಿ ಮಾಡಿರುವಂತ ವ್ಯಕ್ತಿ ಮುಂದೆ ಆ ಕೆಲಸ ಮಾಡಂಗಿಲ್ಲ, ಯಾವ ಮಠಾಧೀಶರ ಸಂಪರ್ಕಕ್ಕೆ ಬರಂಗಿಲ್ಲ, ಅವರು ಸ್ವಾಮೀಜಿಯವ್ರು ಏನ್ ಮಾಡಕ್ ಸಾಧ್ಯ ಇದೆ? ಅದಕ್ಕೆ ನಾವ್ ಹೇಳೋದು ಮುಖ್ಯವಾಗಿ ಇದು ಕೂಡ RSSನವ್ರು ತಮ್ಮ ಗಮನದೊಳಗೆ ಇಟ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಮಾತಾಜಿ ಅವರು ಹೇಳಿದ ಹಾಗೆ ಮೊನ್ನೆ ವಕಫ್ ಕಾರ್ಯಕ್ರಮದೊಳಗ ಇದಾಯ್ತು ಅಂತೇಳಿ ತಾವು ತಿಳಿದ ಹಾಗೆ ಹಾಗಾಗಿಲ್ಲ. ಬಹುಶಃ ಸುನಿಲ್ ಭೈರೋಡಿ ಅವರು ಇದ್ದಾರೆ, ನಾವು ಅವ್ರಕ್ಕಿಂತ ಮುಂಚಿತವಾಗಿ ನಾವು ಆ ಕಾರ್ಯಕ್ರಮವನ್ನ ಮಾಡಬೇಕು ಮಠಾಧೀಶರ ಒಕ್ಕೂಟದಿಂದ ಅಂತ ತಿಳ್ಕೊಂಡು ನಾವು ನಿರ್ಣಯ ಮಾಡಿದ್ದೆವು. ನಂತರದೊಳಗ ಈ ರೀತಿ ನಾವು ಕನೇರಿ ಮಠದ ಸ್ವಾಮೀಜಿಯವರ ನೇತೃತ್ವದೊಳಗೆ ಒಂದು ಹೋರಾಟವನ್ನು ಸಿದ್ದೇಶ್ವರ ಗುಡಿಯಿಂದ ಮಾಡ್ತಾ ಇದ್ದೆವು. ತಾವು ಕೂಡ ಅದರಲ್ಲೇ ಬರಲಿ ಎನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮತ್ ಹಿಂದೂ ಧರ್ಮದವರು ಸ್ವಾಭಿಮಾನಿಗಳಂತ ಹೇಳ್ತೀರಿ, ಮತ್ತ ನಮ್ಮೊಳಗೆ ತಾರತಮ್ಯಗಳು ನೀವು ಮಾಡಿದಾಗ ಏನ್ ಸಾಧ್ಯ ಅದ? ನಾವ್ ಯಾವ ಸ್ವಾಮೀಜಿಯವ್ರ ಮುಖಂಡತ್ವ ಬೇಕು ಅಂತ ಕೇಳಿಲ್ಲ, ನಮ್ ಜಿಲ್ಲಾ ಮಠಾಧೀಶರದು ನೀವು ಹೆಸರು ಯಾಕೆ ಹಾಕಿಲ್ಲ, ಅವ್ರದ್ದು ಯಾಕೆ ಫೋಟೋ ಹಾಕಿಲ್ಲ ಅಂತ ಕೇಳಿಲ್ಲ ನಾವು. ಅಟ್ಲೀಸ್ಟ್ ನಮ್ಮ ಜಿಲ್ಲೆಯೊಳಗೆ ನಡೆಯುವಂತ ಕಾರ್ಯಕ್ರಮಕ್ಕೆ ಜಿಲ್ಲೆ ಮಠಾಧೀಶರು ಪಾಲ್ಗೊಳ್ತಾರ ಅನ್ನುವಂತ ಒಂದು ಸಣ್ಣ ಶಬ್ದ ಕೂಡ ಬೇಡವಾ? ಹೌದು, ನೀವು ಶಬ್ದ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇನು ನಿಮ್ಮ ವಿರುದ್ಧ ಏನು ವಕಫದ ಪರವಾಗಿ ಹೋರಾಟ ಮಾಡಿದ್ದೇವಾ? ಇಲ್ಲ. ನಮ್ಮ ಮೊದಲಿನ ನಿರ್ಣಯ ಏನದ ಆ ನಿರ್ಣಯವನ್ನು ಮಾಡ್ಕೊಂಡೇವೆ ಹೊರತು ಮತ್ತ ಆದ್ರೂ ಕೂಡ ನೀವು ಮಾಡುವಂತ ಕಾರ್ಯಕ್ರಮದೊಳಗೂ ನಾವು ಪಾಲ್ಗೊಂಡೇವೆ, ಆದ್ರೆ ತಾವ್ ಯಾರು ಗಮನಿಸಿಲ್ಲಟ್ಟೆ. ಆ ಕಾರ್ಯಕ್ರಮ ನಂತರದೊಳಗೆ ತಾವು ಮಾಡೋ ಕಾರ್ಯಕ್ರಮದೊಳಗೂ ಪಾಲ್ಗೊಂಡೇವು ನಾವು. ಆದ್ರ ಮಾಡುವಂತ ವ್ಯವಸ್ಥೆಯೊಳಗ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ ಕನ್ನೇರಿ ಮಠದವ್ರು ಬೇರೆದವರು ನಾವು ಬೇರೆದವರು ಅನ್ನೋಂಥ ಭಾವನೆ ನಮ್ಮ ಒಳಗೆ ಯಾರಲ್ಲಿ ಇಲ್ಲ. ನಮ್ ಜಿಲ್ಲಾ ಮಠಾಧೀಶರದೊಳಗೆ ಎಲ್ಲ ಮತ್ ನಮ್ ಕೆಸರಟ್ಟಿ ಸ್ವಾಮೀಜಿಯವರು ಜಿಲ್ಲಾ ಮಠಾಧೀಶರದಾಗ ತೊಗೊಂಡೇವ್ ನಾವು. ನೀವ್ ಯಾರು ಬಂದಿಲ್ಲ ಅನ್ನೋದ್ ಕಾರಣದಿಂದ ತೊಗೊಂಡೇವ್. ಬಹುಶಃ ಅದಕ್ಕೆ ಯಾಕೆ ಅನ್ನೋದ್ ಕಾರಣಕ್ಕೆ ನಾವು ಬಹಳ ಬಿಚ್ಚಿ ಹೇಳಕ್ ಹೋಗಂಗಿಲ್ಲ. ಬಹುಶಃ ನಿರೂಪಕರಾಗಿರುವಂತ ಸಂಗನಗೌಡರಿಗೆಲ್ಲ ವಿಚಾರಗಳು ಗೊತ್ತಿದಾವೆ, ಮೊದಲಾಗಿರುವಂತ ವಿಚಾರಗಳು ಎಲ್ಲ ಗೊತ್ತಿದಾವೆ. ಅದಕ್ಕೆ ಈ ಸಮಯದೊಳಗೆ ಅವೆಲ್ಲ ಚರ್ಚೆ ಮಾಡೋಕ್ ಸೂಕ್ತ ಅಲ್ಲ. ನಾವೆಲ್ಲ ಒಂದಾಗಿರೋಣ, ಏನ್ ಹಿಂದುತ್ವದ ಬಗ್ಗೆ ಏನ್ ಬೇಕು ಅದನ್ನೆಲ್ಲ ಮಾಡೋಣ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಎಲ್ಲ ಮಠಾಧೀಶರು ಏನ್ ಏನ್ ಸಾಮರಸ್ಯ ಬದುಕಿರ್ಬೋದು, ಏನೇ ಇರ್ಬೋದು, ಆದ್ರೆ ನಮ್ಮ ಮಠದೊಳಗೆ ಏನು ಕಾರ್ಯಕ್ರಮಗಳನ್ನ ಹಾಕೋಬೇಕು, ಈ ಹಿಂದೂ ಯುವಕರನ್ನ ಮುಖ್ಯವಾಗಿ ನಾವು
ಭಾಷಣಗಳ ಮೂಲಕವಾಗಿ ಅವರನ್ನ ಹಿಂದುತ್ವವಾಗಿ ಗಟ್ಟಿಗೊಳಿಸೋಕೆ ಸಾಧ್ಯ ಇಲ್ಲ. ನಮ್ಗೆ ಏನಾಗಿದೆ ಅಂತಂದ್ರೆ ಹಿಂದೂ ಯುವಕರಲ್ಲಿ ಉದ್ಯೋಗದ ಕೊರತೆ ಇದೆ. ಹೆಂಗಾಗಿದೆ ಅಂತಂದ್ರೆ ಅವ್ರು ಹೆಂಗಾಗದ ಭಾಷಣಗಳ ಕೇಳ್ಕೊಂಡು ಹಣಿ ಮೇಲೆ ಕುಂಕುಮ ಹಚ್ಕೊಂಡ್ರೆ ಹಿಂದುತ್ವ ಅಲ್ಲ. ಅವರು ಪರಿಪೂರ್ಣವಾಗಿರುವಂತ ಗೃಹಸ್ಥರಾಗ್ಬೇಕು, ಅವರಲ್ಲಿ ದುಶ್ಚಟಗಳು ಇರಬಾರ್ದು ಮತ್ತು ಉದ್ಯೋಗಸ್ಥರಾಗ್ಬೇಕು. ಅವರೆಲ್ಲ ಬಹಳ ಚೆನ್ನಾಗಿ ಮನೆಯೊಳಗೆ ಕೆಲಸ ಮಾಡ್ಕೊಂಡಿದ್ದು ಅವ್ರು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದೇ ದಿನ ಧರ್ಮದ ಬಗ್ಗೆ ಚಿಂತನೆ ಒಳಗಿಟ್ಕೊಳ್ಳಿ, ಆದ್ರೆ ಅವರಲ್ಲಿ ದುಡ್ಡೇ ಇಲ್ಲ, ದುಡಿಯೋದೇ ಇಲ್ಲ ಅಂದ್ಮೇಲೆ ಹೆಂಗ್ ಸಾಧ್ಯದ ಅವರು. ಆಮೇಲೆ ಮುಖ್ಯವಾಗಿ ಇವತ್ತು ನಾವು ಬೇರೆ ಬೇರೆ ಮತದವ್ರು ಬೆಳೆಯೋದನ್ನ ನಾವು ನೋಡ್ತೇವೆ, ಅದ್ರ ಬಗ್ಗೆ ಆಕ್ಷೇಪ ಮಾಡ್ಕೊಂತೀವಿ, ಆದ್ರೆ ಹೊರತು ನಮ್ಮೊಳಗೆ ನಾವು ಏನ್ ಸುಧಾರಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಬರಂಗಿಲ್ಲ. ಒಂದು ಎರಡನೇದು, ನಮ್ಮವ್ರನ್ನ ನಾವು ಬೆಳೆಸದೆ ಹೊರತು ಅವ್ರ ಯಾರನ್ನೂ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಇವತ್ತ ಜನಸಂಖ್ಯೆ ಕಾನೂನಾತ್ಮಕವಾಗಿರ್ಬೋದು, ಏನೇ ಬೆಳೀತಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ಮುಖ್ಯವಾಗಿ ಇವತ್ತು ಇಸ್ಲಾಮಿ ಬೆಳವಣಿಗೆ ಏನಾದ್ರು ನಾವು ನೋಡಿದಾಗ ನಮ್ಮ ಹಿಂದೂ ಧರ್ಮ ಬೆಳೆಸ್ಬೇಕು ಅಂತಂದ್ರ ನಮ್ಮ ಹಿಂದೂ ಯುವಕರನ್ನ ಉದ್ಯೋಗಸ್ಥರನ್ನಾಗಿ ಮಾಡ್ಬೇಕು, ಮತ್ತು ನಮ್ಮ ವ್ಯಕ್ತಿಗಳಲ್ಲೇ ನಮ್ಮ ವ್ಯವಹಾರಗಳನ್ನು ಮಾಡಿದಾಗ ಮಾತ್ರ ನಾವು ಬಲಿಷ್ಠ ಆಗಕ್ ಸಾಧ್ಯ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ಬಹಳ ತಿಳುವಳಿಕೆ ಬಿಚ್ಚಿ ಹೇಳಕ್ ಸಾಧ್ಯ ಇಲ್ಲ. ಬಹುಶಃ ಕರೋನಾ ಅನ್ನುವಂಥ ಸಂದರ್ಭದೊಳಗೆ ನಾವೆಲ್ಲ ಪಾಠಗಳನ್ನ ಕಳ್ತೇವೆ ಅಂತ ಅನಿಸ್ತದೆ. ಯಾಕಂದ್ರೆ ದಿನನಿತ್ಯದೊಳಗ ನಮ್ಗೆ ಹೆಂಗಾಗಿದೆ ಅಂತಂದ್ರ ಒಬ್ಬ ಹೆಚ್ಚಿರುವಂತ ಹಿಂದೂ ಧರ್ಮದವರು ಕೃಷಿಕರೇ ಆಗಿದಾರ. ಒಂದು ವರ್ಷ ದುಡಿದು ಒಮ್ಮೆ ಯಾವಾಗೋ ಅದರದ್ದು ಪ್ರತಿಫಲ ತೊಳಕ್ ಸಾಧ್ಯ ಇದೆ. ದಿನನಿತ್ಯದೊಳಗ ಉದಾಹರಣೆ ಸಾಕಷ್ಟು ಇವತ್ತು ಜಾಗೃತಿ ಮೂಡುವಂತ ವಿಚಾರದೊಳಗೆ ಹೇಳಿದ್ದಾರೆ. ಇವತ್ತು ರೈತ ಬೆಳೆದಿರುವಂತ ಬೆಲೆ ಎಷ್ಟು ಸಿಗ್ತದೆ, ಒಬ್ಬ ವ್ಯಾಪಾರಿ ಹತ್ರ ಬೆಲೆ ಏನ್ ಸಿಗ್ತದೆ, ಎಲ್ಲಿ ಸುಮ್ಮನೆ ಪರಿಶ್ರಮ ಇಲ್ಲಾರದೆ ದುಡ್ಡನ್ನ ಗಳಿಸಬಹುದು ಅಂತ ದಾರಿಗಳನ್ನ ಅವ್ರು ಹುಡ್ಕೊಂಡಾರ. ಅವ್ರ ಧರ್ಮಕ್ಕೂ ಖರ್ಚು ಮಾಡ್ತಾರ, ಧರ್ಮವನ್ನು ಬೆಳೆಸ್ತಾರ, ಏನೆಲ್ಲ ಮಾಡಕ್ ಸಾಧ್ಯ ಅದ. ನಮ್ಮಲ್ಲಿ ಆಸಕ್ತಿ ಅದ, ಕೈಯೊಳಗೆ ಉದ್ಯೋಗ ಇಲ್ಲ, ನಮಗ ದುಡಿಬೇಕನ್ನೋಂಥ ಉತ್ಸಾಹ ಇಲ್ಲ. ಈಗೆಲ್ಲ ನೋಡ್ರಿ, ಬೆಳಿಗ್ಗೆ 6 ಗಂಟೆಗೆ ಯಾವುದೇ ಗ್ರಾಮದೊಳಗೆ ಹೋಗ್ರಿ, ಅವರೆಲ್ಲ ತಮ್ಮ ಕಾಯಕದೊಳಗೆ ತೊಡಗಿರ್ತಾರ. ನೀವು 8 ಗಂಟೆಗೆ ಹೋಗ್ರಿ, ನಮ್ಮ ಗೌಡ್ರ ಮಗ ಲುಂಗಿ ಮ್ಯಾಗ ಯಾರು ಬಲ್ಲೇರ ಸುಣ್ಣ ಇಸ್ಕೊಂತ ತಿತ್ತಿರ್ತಾನ. ಇದ್ರ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಾವೆಲ್ಲ ಕೃಷಿಕರಾಗಿರ್ಬಹುದು, ಏನೇ ಆಗಿರ್ಬಹುದು, ನಮ್ಮ ಹೊಲ ಅದ್ ಬಿಡು ಅಂತ ತಿಳ್ಕೊಂಡು ನಾವು ನಿಶ್ಚಿಂತೆ ಆಗಕ್ ಸಾಧ್ಯ ಇಲ್ಲ. ನಮ್ಮ ಹತ್ತಿರದೊಳಗಿರೋರನ್ನ ಅದಕ್ಕೆ ಸಬಲರನ್ನಾಗಿ ಮಾಡೋದೇ ಉದ್ದೇಶವನ್ನು ಇಟ್ಕೊಂಡಾಗ ಮಾತ್ರ ಹಿಂದೂ ಧರ್ಮ ಜಾಗೃತ ಆಗಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಹೇಳ್ತಾ 2 ಮಾತು ವಿರಾಮ ಕೊಡ್ತಾರೆ. ಅದಕ್ಕೋಸ್ಕರ ಇವು ನಿರಂತರವಾಗಿರ್ತಕ್ಕಂಥ ನಮ್ಮೆದುರು ದೊಡ್ಡ ಸಮಸ್ಯೆಗಳು. ಸಾವಿರಾರು ವರ್ಷಗಳಿಂದ ಈ ಒಂದು ಹಿಂದೂ ಸಂಸ್ಕೃತಿ ಅನೇಕ ದೌರ್ಜನ್ಯಗಳನ್ನು ಎದುರಿಸ್ತಾ ತಲೆ ಎತ್ತಿ ನಿಂತಿರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಈ ಎಲ್ಲ ಸಮಸ್ಯೆಗಳು ಸೂಕ್ತ ಪರಿಹಾರನ ಪೂಜ್ಯರು ನೀಡಲಿದ್ದಾರೆ. ನನಗೂ ಅನಿಸಿದ 1-2 ಮಾತುಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. 2-3 ನಿಮಿಷ. ಹಿಂದೂ ಯಾರು, ಇದನ್ನು ಮೊದಲು ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಈ ದೇಶ ಭಾರತ ದೇಶ, ಇದು ಹಿಂದೂ ದೇಶ ಹೌದು. ಈ ಜಗತ್ತಿನ ಅನೇಕ ದೇಶಗಳದಾವೆ, ಆದರೆ ಹಿಂದೂ ದೇಶ ನಮ್ಮದೊಂದೇ. ಇದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ಬಾಂಗ್ಲಾ ಒಂದು ಇದೆ ಅಂತ ಪರವಾಗಿಲ್ಲ, ಇನ್ನೂ ಕೆಲವು ಇದಾವೆ ಲಂಕಾ. ಆದರೆ ಇಲ್ಲಿ ಏನದಂದ್ರೆ ಹೆಚ್ಚು ಜನದಟ್ಟಣೆಯಿಂದ, ಋಷಿ ಮುನಿಗಳಿಂದ, ಸಂತರಿಂದ, ಶರಣರಿಂದ ಕೂಡಿದ್ದು ನಮ್ಮ ದೇಶ ಭಾರತ ದೇಶ. ಈ ಒಂದು ವೇಳೆ ಇದು ಹಿಂದೂ ದೇಶ ಆಕ್ರಮಣಕ್ಕೆ ಒಳಗಾದರೆ ಮತ್ತೇನಾದರೂ ಸಮಸ್ಯೆಗಳಿಗೆ ಸುಳಿಯಲ್ಲಿ ಸಿಕ್ಕೊಂಡ್ರೆ ನಮಗೆ ಬದುಕು ಬಹಳ ದುರ್ಭರ ಆಗ್ತದೆ, ಬದುಕು ಕಠಿಣವಾಗುವಂಥ ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮಲ್ಲಿರ್ತಕ್ಕಂಥ ಏನು ಒಂದು ವಿಚಾರಗಳಿದ್ದಾವೆ, ಒಳ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಅವನ್ನೆಲ್ಲವನ್ನು ಸ್ವಲ್ಪ ಬದಿಗೆ ಸೇರಿಸಿ ನಾವು ಒಟ್ಟಾರೆ ಈ ದೇಶದ ಹಿತಕ್ಕಾಗಿ, ಸಂಸ್ಕೃತಿಯ ಹಿತಕ್ಕಾಗಿ ದುಡಿಲೇಬೇಕು. ಪ್ರತಿಯೊಬ್ಬರಿಗಾಗಲೇ ತಮ್ಮ ಜಾಗೃತಿಯಿಂದ ಆಗಿದ್ದಾರೆ. ನಮ್ಮ ಹಿಂದೂ ಈ ಭಾರತ ದೇಶದಲ್ಲಿ ನಮ್ಮ ಸಮಾಜ ಬಹುಸಂಖ್ಯಾತ ಸಮಾಜ, ಬಹುಸಂಖ್ಯಾತನೇ ಆಗಿ ಉಳಿಬೇಕು, ಬೆಳಿಬೇಕು. ಆದರೆ ಇಲ್ಲಿ ಅದಕ್ಕೊಂದು ಗೋ, ಗಂಗಾ, ಗೀತೆ ಮತ್ತು ಸಂತರು, ಶರಣರನ್ನು ಯಾರು ಗೌರವಿಸ್ತಾರೋ ಅವರೆಲ್ಲರೂ ಹಿಂದೂಗಳಂತ ನಾವು ನಿರ್ಣಯ ಮಾಡಬೇಕು. ಯಾರು ಗೋವನ್ನು ಗೌರವಿಸೋದಿಲ್ಲ, ಯಾರು ಗಂಗಾ ಪವಿತ್ರವಾಗಿರ್ತಕ್ಕಂಥ ನದಿಗಳನ್ನು, ಸರೋವರಗಳನ್ನು ಗೌರವಿಸುವುದಿಲ್ಲ, ಯಾರು ಈ ನಿಸರ್ಗವನ್ನು ಕಾಪಾಡೋದಿಲ್ಲ, ಯಾರು ಪ್ರಾಣಿ ಪಶು ಪಕ್ಷಿಗಳನ್ನು ಗೌರವಿಸೋದಿಲ್ಲ, ಅವರು ಹೇಗೆ ಈ ಭಾರತೀಯರಾಗ್ತಾರೆ ಅನ್ನೋದು ಸ್ವಲ್ಪ ಆಲೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕುಳಿತಿದ್ದು ಒಂದೇ ಒಂದು ವಾಹನದಲ್ಲಿ. ಚಾಲಕರು ಬದಲಾಯಿಸ್ತಿರ್ಬೋದು, ಯಾರೇ ಇರಲಿ, ಅವರು ಬಸವಣ್ಣ ಇರಲಿ, ಮಹಾವೀರನೇ ಇರಲಿ, ಮೊದಲೇ. ಆದರೆ ನಾವೆಲ್ಲರೂ ಕುಳಿತಿದ್ದು ಒಂದೇ ವಾಹನದಲ್ಲಿ. ಅಕಸ್ಮಾತ್ ವಾಹನದಲ್ಲಿ ಏನಾದರೂ ತೊಂದರೆ ಆದರೆ ನಾವು ಎಲ್ಲಿ ಹೋಗೋದು?
ಚಾಲಕರಾಗಿ ನಾವು ಈ ಕೂತಿರ್ತಕ್ಕಂಥ ವ್ಯಕ್ತಿಗಳು. ಅದಕ್ಕೋಸ್ಕರ ಒಮ್ಮೆ ಹೀಗಾಗ್ತದೆ ವಾಹನದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಇವರು ಏನಂತ ಪ್ರವಾಸಿಗರಿಗೆ, ಅದಾಗದಂತೆ ಕುಳಿತಿದ್ದು ಒಂದೇ ವಾಹನ, ಭಾರತ ಅನ್ನುವಂಥ ವಾಹನದಲ್ಲಿ ಕುಳಿತೀವಿ. ಹೋಗಬೇಕಾಗಿದ್ದು ಇಲ್ಲ ಶಾಂತಿಯ ಕಡೆಗೆ, ಸಂವರ್ಧನೆ ಕಡೆಗೆ. ಅದಕ್ಕೋಸ್ಕರ ನಾವೆಲ್ಲರೂ ಏನೇನೋ ಒಂದು ಚಿಕ್ಕ ಪುಟ್ಟ ಇದ್ದರೆ ಒಂದು ಸ್ವಲ್ಪ ಬರೀ ಸರಿಸೋಣ, ಎಲ್ಲರೂ ಒಂದಾಗಿ ಹೋಗೋಣ. ಒಮ್ಮೆ ಹೀಗೆ ಆಯಿತು, ನಿಮ್ಗೆ ಗೊತ್ತಿರ್ಬೋದು, ವಾಹನ ಬ್ಯಾಕ್ಗ್ರೌಂಡಿಗೆ ನಿಂತು ಕೂಡಲೇ ಅದನ್ನು ಒತ್ತರಿ ತಳ್ಳ್ರಿ ಅಂತ ಚಾಲಕ ಹೇಳಿದಾಗ ಅರ್ಧ ಜನ ಮುಂದೆ ಹೋಗಿ ಹಿಂದೆ ಓದ್ತಾ ಇದ್ದಾರೆ, ಇನ್ನು ಅರ್ಧ ಮುಂದೆ ಓದ್ತಾ ಇದ್ದಾರೆ. ವಾಹನ ಎಲ್ಲಿ ಹೋಗ್ಬೇಕು? ಮುಂದ್ಗಡೆ ಹೋಗ್ತಾರೆ ಮತ್ತು ಹಿಂದ್ಗಡೆ. ಯಾಕೆ ಅವರೊಂದು ಸಮಾಜರಿಗೆ ನಾವಂತೂ ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀವಿ, ಅವ್ರಿಗೆ ನಮ್ಗೆ ಹಾಗೆ ಬರೋಂಗಿಲ್ಲ. ಹೀಗಾದರೆ ಹೇಗೆ ವಾಹನ ಮುಂದೆ ಸಾಗೋದು ಹೇಗೆ? ಆ ರೀತಿ ಆಗದೇ ಇರಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ತಮ್ಮಲ್ಲಿ ಇಟ್ಕೊಂಡು, ಈಗ ಎಷ್ಟೋ ಸಲ ಈಗ ಆಗಿದೆ, ನಾವು ಮುಗ್ದಲ್ಲಿ ಮಾತಾಡ್ತಾಯಿದ್ವಿ ಮಾತಾಡಿದ್ರು, ಇವರಿದ್ದರೆ ಒಂದು ಯಾವುದೇ ಸಭೆಯಲ್ಲಿ ಅವರಿದ್ದರೆ ನಾವು ಬರಲ್ಲ. ಹಾಂ, ಒಂದು ಯಾವುದೇ ಚಿಂತನೆ ಸಮಸ್ಯೆಗಳು, ಹಿಂದೂ ಸಮಸ್ಯೆಗಳು ಚರ್ಚೆಗಳು, ಅವರಿದ್ದರೆ ನಾವು ಬರೋಂಗಿಲ್ಲ, ನಾವಿದ್ದರೆ ಈ ಥರ ಆಗದೇನೆ ದಯವಿಟ್ಟು ನಮ್ಮಲ್ಲಿರತಕ್ಕಂಥ ಚಿಕ್ಕ ಪುಟ್ಟ ನೆನಪುಗಳು ಇರೋ ಇದು ಬರೋ ಸಮಯ ಇಲ್ಲ. ಎಲ್ಲರೂ ಒಟ್ಟಾಗಿ ದುಡಿಯೋಣ, ಒಟ್ಟಾಗಿ ಸಂರಕ್ಷಿಸೋಣ ಭಾರತ ಮಾತೆಯನ್ನು. ನಮಸ್ಕಾರ.